ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಆಗಸ್ಟ್ 7 ಈ ದಿನನ ನಾನು ಮರೀಲಿಕ್ಕಾಗದೇ ಇರೋವಂಥ ದಿನ. ಯಾಕಂದರೆ ಏನೋ ಕೋಇನ್ಸಿಡೆಂಟ್ ಏನೋ ಅದು ನನಗೂ ಗೊತ್ತಿಲ್ಲ. ಕಳೆದ 2 ವರ್ಷದ ಹಿಂದೆ ಅಂದರೆ ಇದೇ ಆಗಸ್ಟ್ 7ನೇ ತಾರೀಕು ನನಗೆ ಅನಿಸಿರೋ ಪ್ರಕಾರ ನನ್ನ ಬಗ್ಗೆ ಜನ ಕೆಟ್ಟದಾಗಾದರೂ ಮಾತಾಡಲಿ ಒಳ್ಳೆಯದಾದ್ರೂ ಮಾತಾಡಲಿ, ಯಾವ ಥರ ಬೇಕಾದರೂ ಥಿಂಕ್ ಮಾಡಲಿ, ಆ ವಿಷಯಕ್ಕೆ ನಾನು ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ಕೆಲವು ಘಟನೆಗಳು ನಮಗೆ ಆ ಲೆವೆಲಿಗೆ ತೊಗೊಂಡೋಗಿ ನಿಲ್ಲಿಸ್ಬಿಟ್ಟಿದೆ. ಸೊ 2 ವರ್ಷದ ಹಿಂದೆ ಆಗಸ್ಟ್ 7ನೇ ತಾರೀಕು ನನ್ನ 2ನೇ ಮಗಳ ಜನನ ಆಗುತ್ತೆ. ಸೊ ನಿಜವಾದ ಸಂಬಂಧಿಕರು ಯಾರು, ನಿಜವಾದ ಸ್ನೇಹಿತರು ಯಾರು, ರಕ್ತ ಸಂಬಂಧಿಕರು ಯಾರು, ಹೊರಗಿನ ಸಂಬಂಧಿಕರು ಯಾರು, ಸ್ನೇಹಿತರು ಯಾರು ಅನ್ನೋದನ್ನು ನಿಜವಾಗ್ಲೂ ಪರಿಚಯ ಮಾಡಿಕೊಟ್ಟಿರೋ ದಿನ ನನಗವತ್ತು ಆಗಸ್ಟ್ 7ನೇ ತಾರೀಕು. ಯಾರು ಇದ್ದರು ನನ್ನ ಜೊತೆಗೆ, ಯಾರಿರಲ್ಲ. ನಾನು ಯಾರಿಗೋಸ್ಕರ ಮಾಡಿದೆ ಅಷ್ಟಲ್ಲ, ಕಷ್ಟಪಟ್ಬಿಟ್ಟು ಒಂದು ಕುಟುಂಬನ ನಡ್ಸ್ಕೊಂಡು ಹೋಗೋದು ಅಂದರೆ ಸುಮ್ಮನೆ ಮಾತಾಡೋದಲ್ಲ. ಸುಮ್ಮನೆ ಮಾತಾಡ್ತಾರೆ ಜನ. ಅದನ್ನು ನಡೆಸ್ದವನಿಗೆ ಗೊತ್ತಿರುತ್ತೆ, ಜವಾಬ್ದಾರಿ ತೊಗೊಂಡ್ಬಿಟ್ಟು ನಡೆಸ್ದವನಿಗೆ ಗೊತ್ತಿರುತ್ತೆ. ಏನೂ ಇಲ್ಲದೆ ಇರೋ ಕುಟುಂಬದಲ್ಲಿ ಒಂದು ಲೆವೆಲ್ಗೆ ಜೀವನ ನಡೆಸೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಅದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರು ಕೆಟ್ಟದಾಗಿ ಮಾತಾಡ್ತಾರೆ, ಗೊತ್ತಿರೋರು ಸುಮ್ಮನೆ ಇದ್ದಾರೆ. ಸೊ ಅದೇ ಆಗಸ್ಟ್ 7ನೇ ತಾರೀಕು ನನ್ನ 2ನೇ ಮಗಳು ಜನ್ಮ ಆಗುತ್ತೆ. ಆಗಸ್ಟ್ 10ನೇ ತಾರೀಕು ಅವಳು ಬಿಟ್ಟು ಹೋಗ್ಬಿಡ್ತಾಳೆ ನಮ್ಮನ್ನೆಲ್ಲ. ಸೊ ಯಾರೂ ಇಲ್ಲ ಅವತ್ತು. ಒಂದು 3-4 ಜನ. ನಾನು ಎಲ್ರಿಗೂ ಬೇಕು, ನಾನು ಬೆಳೆದಿರೋ ಒಂದು ಚಿಕ್ಕ ಪ್ರಪಂಚ, ಒಂದು ಚಿಕ್ಕ ಸುತ್ತೋಲೆಯಲ್ಲಿ ನಾನು ಎಲ್ರಿಗೂ ಬೇಕಾಗಿರೋ ವ್ಯಕ್ತಿ ಆ ಕ್ಷಣಕ್ಕೆ, ಆ ಸಮಯದಲ್ಲಿ. ಬಟ್ ಆ ಒಂದು ಸಂದರ್ಭದಲ್ಲಿ ನಾನು ಯಾರಿಗೂ ಬೇಡ. ಸೊ ಒಂದು ಕೋಇನ್ಸಿಡೆಂಟ್, ನನ್ನ ಮಗಳನ್ನು ಕಳ್ಕೊತೀನಿ ಆಗಸ್ಟ್ 7ನೇ ತಾರೀಕು. ಅದಾಗಿ ಅದೇ ಆಗಸ್ಟ್ 7ನೇ ತಾರೀಕು 1 ವರ್ಷ ನಾನು ತುಂಬ ಕಷ್ಟಪಟ್ಟು ಕಟ್ಟಿರೋ ಒಂದು ಮನೆ, ನಾನು ತುಂಬ ಇಷ್ಟಪಟ್ಟು ಕಟ್ಟಿರೋ ಮನೆ, ತುಂಬ ಇಷ್ಟಪಟ್ಟು ವಾಸ ಮಾಡಿರೋ ಮನೆ, ಎಲ್ಲರೂ ಒಟ್ಟಾಗಿರಬೇಕು ಕುಟುಂಬದಲ್ಲಿ ಅಂತ ಒಂದು ಬಹುದೊಡ್ಡ ಆಸೆನ ಇಟ್ಕೊಂಡ್ಬಿಟ್ಟು ಕಟ್ಟಿರೋ ಮನೆನ ತೊರೆದು ಬಂದಿರೋ ದಿನ ಆಗಸ್ಟ್ 7. ಸೊ ಏನು ಬೇಡ, ಮಾನಸಿಕ ಒಂದು ಚಿತ್ರಹಿಂಸೆಗೆ ಒಳಗಾಗಿ, ಸೊ ಏನು ಬೇಡ ಅಂತೇಳಿ ತೊರೆದು ಬಂದಿರೋ ದಿನ ಅದು ಆಗಸ್ಟ್ 7. ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಟು ನಂದೇ ಆ ಜೀವನ ಕಟ್ಕೊಳಕ್ಕೆ ಬಂದಿರೋ ದಿನ ಆಗಸ್ಟ್ 7ನೇ ತಾರೀಕು. ಸೊ ಇವತ್ತು ಆಗಸ್ಟ್ 7 2026 ಆಗಸ್ಟ್ 7. 2025ರಲ್ಲಿ ಆಗಸ್ಟ್ 7ನೇ ತಾರೀಕು ಆ ಮನೆ ಬಿಟ್ಟು ಬಂದಾದ್ಮೇಲೆ ಆ ಮನೆಗೆ ಮತ್ತೆ ನಾನು ಯಾವತ್ತೂ ಕಾಲಿಟ್ಟಿಲ್ಲ, ಒಳಗಡೆ ಆ ಜಾಗಕ್ಕೂ ಕಾಲಿಟ್ಟಿಲ್ಲ. ಸೊ ಇದು ವೈಯಕ್ತಿಕ ವಿಚಾರ ಅನಿಸಿದ್ರು ಕೆಲವೊಮ್ಮೆ ಆಲೋಚನೆ ಮಾಡಬೇಕಾದ ವಿಚಾರ ಅಂದರೆ, ಎಷ್ಟೋ ಕುಟುಂಬಗಳಲ್ಲಿ ಇಂಥ ಸಮಸ್ಯೆಗಳು ಆಗಿರ್ತವೆ. ನನಗೊಂದು ಸಣ್ಣ ಅನುಭವ ಆಗಿದೆ, ಆ ಅನುಭವನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನಾನೇನು ಹೇಳ್ಕೊಂಡ್ಬಿಟ್ಟು ನನ್ನ ಪ್ರಾಬ್ಲಮ್ಮು ನಿಮ್ಗಳ ಮುಂದೆ ಇಟ್ಬಿಟ್ಟು ಸಹಾಯ ಮಾಡಿ ಅಂತ ಕೇಳ್ತಾ ಇಲ್ಲ. ಮುಂದೆ ಈ ಥರದೊಂದು ಪರಿಸ್ಥಿತಿ ತಂದ್ಕೊಬೇಡ್ರಿ, ಕಷ್ಟ ಆಗಿಬಿಡತ್ತೆ. ಎಲ್ಲಾದರೂ ಒಂದು ಸ್ವಲ್ಪ 1% ಆದರೂ ಬದಲಾಗಿ ನಿಮ್ಮ ಜೀವನದ ಬಗ್ಗೆ ನೀವು ಆಲೋಚನೆ ಮಾಡಿಬಿಟ್ಟು ಮುಂದೆ ಯಾವುದಕ್ಕೂ ಹೋಗಬೇಡಿ. ಜವಾಬ್ದಾರಿ ಬೇಕು, ತೊಗೊಳ್ಬೇಕು. ನಾನು ನನ್ನ ಸಂಸಾರ ಅನ್ನೋದು ಜವಾಬ್ದಾರಿ ತೊಗೊಳ್ಬೇಕು ಬಿಟ್ಟರೆ ಎಲ್ಲದಕ್ಕೂ ಅನ್ನೋ ಜವಾಬ್ದಾರಿನ ಸ್ವಲ್ಪ ಹಿಂದೇಟು ಹಾಕಿ. ನಿಮ್ಮ ಹತ್ರ ಫೈನಾನ್ಷಿಯಲಿ ಸ್ಟ್ಯಾಂಡ್ ಆಗಿದ್ದೀರಾ, ಮಾಡಿ, ಜವಾಬ್ದಾರಿ ತೊಗೊಂಡು ಮಾಡಿ. ನನ್ನ ಹತ್ರ ಸುಧಾರಿಸ್ಕೊಳ್ಳೋಕೆ ಶಕ್ತಿ ಇದೆ ಅನ್ನೋ ಆಗಲ್ವಾ, ಮುಂದೆ ಹೋಗ್ಬಿಟ್ಟು. ಸೊ ಈ 2026 ಆಗಸ್ಟ್ 7ನೇ ತಾರೀಕು ಅವತ್ತು ನಮ್ಮ ಒಂದು ಊರಿನ ಜೀವನ ಮುಗೀತು ಅಂತ ಹೊರಗಡೆ ಬಂದ್ಬಿಟ್ವಿ. ಬದುಕು ಹೆಂಗೆ ಕಟ್ಕೊಳ್ಬೇಕು ಅನ್ನೋದನ್ನು ಹುಡ್ಕೊತ ಬಂದು ಬೆಂಗಳೂರಲ್ಲಿ ನೆಲೆ ನಿಂತೀವಿ. ಸೊ ಅವತ್ತು ಯಾರೋ ಹೇಳ್ತಾರೆ, ಸುಖ ಸುಮ್ಮನೆ ಹೇಳಲ್ಲ, ಬಂಧುಗಳಾಗಲ್ಲ ಹೊರಗಿನವ್ರು ಆಗ್ತಾರೆ ಅಂತೇಳಿ. ನನ್ನ ಜೀವನದಲ್ಲಿ ಆಗಿದ್ದು ಹಂಗೆ. ನಾನು ಎಲ್ಲಿ ಬಂದು ನಿಂತ್ಕೊಂಡೆ, ಆ ಬಾಡಿಗೆ ಮನೆ ಏನು ಕೊಟ್ಟಿದ್ರಲ್ಲ ನಮಗೆ, ಆ ಓನರ್ ನಮ್ಮ ಕೈ ಹಿಡಿದ್ಬಿಟ್ಟು ಅವ್ರು ಬಂದುಬಿಟ್ಟು ಎಲ್ಲ ತೊಗೊಂಡೋಗಿ ನಿಲ್ಸಿದ್ರು. ಏನೋ ಬಂದಿದ್ದೀರ ಮನೆ ಬಿಟ್ಬಿಟ್ಟು, ಬದುಕು ಕಟ್ಕೊಳ್ರಿ ಅಂತೇಳಿ ಬಿದ್ದು ನಿಲ್ಲಿಸ್ತಾರೆ ನಮ್ಮನ್ನು. ವ್ಯಾಪಾರ ಮಾಡಿರಿ, ಏನಾದರೂ ಬಿಸ್ನೆಸ್ ಮಾಡಿ ಅಂತ. ಸೊ ನಮಗೂ ಒಂದು ಆಸೆ ಇತ್ತು, ಏನೋ ನಿಂತ್ಕೊಂಡ್ವಿ. ಹೇಗೆ ನಿಂತ್ಕೊಳ್ಳೋದು ಅನ್ನೋ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ ಆಲೋಚನೆ ಮಾಡಿಬಿಟ್ಟು ನಿಂತ್ಕೊಂಡ್ಬಿಟ್ವಿ. ನಿಂತ್ಕೊಳ್ಳೋಕ್ಕಾಗ್ತಾ ಇರಲ್ಲ, ನಿಂತ್ಕೊಂಡ್ವಿ, ವ್ಯಾಪಾರ ಸ್ಟಾರ್ಟ್ ಮಾಡಿದ್ವಿ.
ಬಿಸ್ನೆಸ್ಸು ಹಂತ ಹಂತವಾಗಿ ಡೆವಲಪ್ ಆಯ್ತಾ ಬಂತು. ಏನೋ ಸುಧಾರಿಸ್ಕೊಳ್ತೀವಿ, ಇನ್ಮೇಲೆ ನಮ್ಮ ಬದುಕು ಕಟ್ಕೊಂಡ್ವಿ, ಜೀವನಕ್ಕೇನೋ ಒಂದು ಆಧಾರಕ್ಕೆ ಸಿಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ಕಷ್ಟ ಆಗ್ತಾಯಿದೆ, ಕೆಲವರಿಗೆ ಇಷ್ಟ ಆಗ್ತಾಯಿದೆ. ದಿ ಗ್ರೇಟರ್ ಬೆಂಗಳೂರು GBA ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಹೊರಟಿರೋದ್ರಲ್ಲಿ ಮೊದಲನೇದಾಗಿ ಅವ್ರ ಕಣ್ಣಿಗೆ ಕಾಣಿಸಿದ್ದೆ ಬೀದಿ ಬದಿ ವ್ಯಾಪಾರಸ್ಥರು, ಫುಟ್ಪಾತ್ ತೆರವು. ಇದೇ ಆಗಸ್ಟ್ 7ನೇ ತಾರೀಕು ನಮ್ಮ ಜೀವನಕ್ಕೆ ಏನು ನಾವು ಒಂದು ವ್ಯಾಪಾರ ಮಾಡ್ತಾಯಿದ್ವಿ, ಆ ವ್ಯಾಪಾರನ ಸ್ಥಗಿತಗೊಳಿಸಿದ್ದಿಲ್ಲ. ಇವತ್ತು ತುಂಬಾ ಮನಸ್ಸಿಗೆ ಬೇಜಾರಾಗ್ತಿದೆ. ಮುಂದೆ ಹೇಗೆ ಏನು ಅಂತ ಗೊತ್ತಾಗ್ತಾಯಿಲ್ಲ. ನಮ್ಗೆ ಯಾವುದೇ ರೀತಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಸೊ ನಾನು ಎಜುಕೇಟೆಡ್, ಓದಿದ್ದೀನಿ, ಕೆಲಸಕ್ಕೂ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲೂ ನನಗೆ ಯಾಕಂದ್ರೆ ನನ್ನದೇ ಆದ ಒಂದು ಕಮಿಟ್ಮೆಂಟ್ಗಳಿದ್ದಾವೆ. ಮನೆ ಬಿಟ್ಟು ಬಂದಿದ್ದೀನಿ ಅಂದರೆ ತುಂಬ ಕಮಿಟ್ಮೆಂಟಲ್ಲೇ ಬಂದಿದ್ದೀನಿ. ಸೊ ಆ ಕಮಿಟ್ಮೆಂಟಿಗೆ ತಕ್ಕಂಥ ಸಂಬಳ ಅಂತೂ ಸಿಗೋದಿಲ್ಲ ಅಂತ ಗೊತ್ತು. ಅದರ ಒಂದು 50-60% ಆದರೂ ಸಿಗೋವಂಥ ಕೆಲಸ ಸಿಗತ್ತಾ ಅಂತ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲೂ ನನಗೆ ಕೆಲಸ ಆಗ್ತಾಯಿಲ್ಲ. ಸದ್ಯಕ್ಕೆ ನಮ್ಮ ಮನೆಯವರು ಅವರು ಸಹಿತನೂ ಎಜುಕೇಷನ್ ಮಾಡಿದ್ದಾರೆ, ಅವ್ರಿಗೂ ಕೆಲಸ ಟ್ರೈ ಮಾಡ್ತಾಯಿದ್ದೀನಿ. ಕಂಪ್ಲೀಟ್ ನಮಗೆ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ ವರ್ಕನ್ನು. ಯಾಕೆ ಈ ವಿಚಾರ ನಾನು ಹೇಳ್ತಾಯಿದ್ದೀನಿ ಅಂದರೆ, ಒಂದು ಚೂರು ಸರ್ಕಾರ ಇದು ಜನಗಳಿಗೆ ಮುಟ್ಟತ್ತೆ ಬಿಟ್ಟರೆ ಅಧಿಕಾರಿಗಳ ಗಮನಕ್ಕೆ ಯಾವತ್ತೂ ಮುಟ್ಟಲ್ಲ. ಒಬ್ಬ ವೀಡಿಯೋ ಮಾಡಿ ಹಾಕಿರೋದನ್ನು ತುಂಬ ರೇರು ಅಧಿಕಾರಿಗಳು ನೋಡಿ ಇವ್ರು ಹೇಳ್ತಾ ಇರೋದು ಸರಿ ತಪ್ಪು ಅನ್ನೋದನ್ನು ಯೋಚನೆ ಮಾಡೋದು ತುಂಬ ರೇರು. ಸೊ ಎಷ್ಟೋ ನನಗೆ ಗೊತ್ತಿರೋ ಹಾಗೆ ಒಂದು 2.5 lakhs ಕುಟುಂಬಗಳು ಬೀದಿಗೆ ಬಂದು ನಿಂತ್ಕೊಂಡಿದ್ದಾವೆ. ಹೊರ ರಾಜ್ಯದವರು ಇದ್ದಾರೆ, ನಮ್ಮವರು ಇದ್ದಾರೆ. ಫ್ರೀಕ್ವೆನ್ಸಿ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ? ಫಸ್ಟ್ ಫ್ರೀಕ್ವೆನ್ಸು ಸರ್ಕಾರ ಕರ್ನಾಟಕದವ್ರಿಗೆ ಆದ್ಯತೆ ಕೊಡಲಿ. ಫಸ್ಟ್ ಫ್ರೀಕ್ವೆನ್ಸ್ ಕರ್ನಾಟಕದವ್ರಿಗೆ ಆದ್ಯತೆ ಕೊಟ್ಬಿಟ್ಟು ಆಮೇಲೆ ಹೊರ ರಾಜ್ಯದಿಂದ ಬಂದವ್ರಿಗೆ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಫ್ರೀಕ್ವೆನ್ಸಿನ. ಬೀದಿ ಬದಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ನಿಂತ್ಬಿಟ್ಟಿದ್ದಾರೆ. ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕಲ್ವಾ ಗೌರ್ಮೆಂಟು. ಏನಾದರೂ ಒಂದು ವ್ಯವಸ್ಥೆ ಮಾಡ್ದೇ ಹಠಾತ್ತಾಗಿ ತೆಗೆದು ಬಿಸಾಕ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಆ ಸ್ಥಿತಿಯಲ್ಲಿ ನಾನು ಇದ್ದೀನಿ. ಸೊ ಒಂದು ಕರಾಳತೆ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡಾಗಲ್ಲ. ಏನೂ ಮಾಡೋಕ್ಕಾಗಲ್ಲ. ಭಗವಂತ ಕೈ ಕೊಟ್ಟಿಯಾನೆ, ದುಡಿತೀನಿ ಅನ್ನೋ ಒಂದು ನಂಬಿಕೆ ಇದೆ. ಬಟ್ ಏನೋ ಒಂದು ಹೋಪ್ ಇಟ್ಕೊಂಡು ಕೊನೆ ಹಂತದಲ್ಲಿ ಬಂದು ನಿಂತ್ಕೊಂಡಿದ್ದೆ. ಬಟ್ ಮಾಡ್ತಾ ಇರೋದು ಒಳ್ಳೆಯದು. ಸ್ವಚ್ಛತೆ ಕಾಪಾಡ್ಕೊಳ್ಲಿಕ್ಕೆ, ಜನಗಳನ್ನು ರಕ್ಷಣೆ ಮಾಡಲಿಕ್ಕೆ, ಫುಟ್ಪಾತ್ ಮೇಲೆ ಸಾರ್ವಜನಿಕರು ಓಡಾಡ್ಲಿಕ್ಕೆ ಮಾಡ್ತಾ ಇರೋದು ಒಳ್ಳೆಯದು. ಬಟ್ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲದೆ ಮಾಡ್ತಾ ಇರೋದು ತುಂಬ ಕೆಟ್ಟದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಬೇರೆ ದಾರಿ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಒಂದು ಈ ವಿಚಾರ ಯಾಕೆ ಬಂತು ಅಂದರೆ 2 ಟಾಪಿಕ್ ಬಂತು ಇಲ್ಲಿ. ಒಂದು ನನ್ನ ವೈಯಕ್ತಿಕ ವಿಚಾರ ಬಂತು, ಇನ್ನೊಂದು ಸರ್ಕಾರ ಮಾಡಿರೋ ಒಂದು ವಿಚಾರ ಬಂತು ಫುಟ್ಪಾತ್ ತೆರವಿಂದು. ಯಾಕೆ ಹೇಳಿದೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಜವಾಬ್ದಾರಿ ತೊಗೊಂಡು ಮುಂದೆ ನಿಂತು ನಡೆಸ್ತಾನೆ ಅಂದರೆ ಆ ವ್ಯಕ್ತಿ ಹಲವಾರು ಕಡೆಯಿಂದ ಯೋಚನೆ ಮಾಡಿಬಿಟ್ಟು ನಡೆಸ್ಬೇಕು. ಯಾಕಂದ್ರೆ ನಾನು ಯಾವುದೇ ರೀತಿ ಯೋಚನೆ ಮಾಡಿದೆ, ಎಲ್ಲ ನಮ್ಮದು, ಎಲ್ಲರೂ ನಮ್ಮವರು ಅಂತ ಯೋಚನೆ ಮಾಡಿಬಿಟ್ಟು ಮಾಡಿದೆ. ಬಟ್ ಬೀದಿಗೆ ಬಂದು ನಿಂತ್ಕೊಂಡೆ. ಸೊ ಇನ್ನು ಯಾರೇ ಇದ್ದರೂ ಸ್ವಲ್ಪ ಆಲೋಚನೆ ಮಾಡಿ, ಮುಂದಾಲೋಚನೆ ಇಲ್ಲದೆ ಯಾವ ವಿಚಾರಕ್ಕೂ ಕೈ ಹಾಕ್ಬಿಟ್ಟು. ಇಲ್ಲಿ ನಮಗೆ ನಾವೇ, ಬೇರೆ ಯಾರೂ ಇಲ್ಲ. ನಮಗೆ ನಾವೇ ಇದೊಂದು ಸತ್ಯ ಅರ್ಥ ಮಾಡಿಕೊಂಡ್ರೆ ಮುಗೀತು. ಬೇರೆ ಯಾರು ಇಲ್ಲ. ನಾನು ದುಡಿದ್ರೆ ನನ್ನ ಊಟ, ನನ್ನ ಕೈಕಾಲು ಗಟ್ಟಿ ಇದ್ದರೆ ನಾನು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಆಲೋಚನೆ ಮಾಡಿ, ಸತ್ಯ ಅನಿಸಿದ್ರೆ ಸರಿ ಅಂತ ಒಪ್ಕೊಳ್ಳಿ, ತಪ್ಪು ಅನಿಸಿದ್ರೆ ನಿಮಗೇನು ಇಷ್ಟ ಆಗುತ್ತೆ ಅಂತ